ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟ್ ಇನ್ ಬರ್ತಾ ಇದೆ ಅಪ್ಡೇಟು ರಿಲೇಟೆಡ್ ನಮ್ಮ ಆರ್ ಸಿ ಬಿ ಫಾರ್ ಸೇಲ್ ಇರೋವಂಥದ್ದು ಗೊತ್ತಿರೋದೇನೆ. ಕಳೆದ ಒಂದು ವರ್ಷದಿಂದ ಇದು ಆಲ್ಮೋಸ್ಟ್ ಒಂದು 8 ತಿಂಗಳಿಂದ ಸೌಂಡ್ ಆಗ್ತಿರೋವಂಥ ಮ್ಯಾಟ್ರ್ ಇದು. ಇನ್ನೂ ಸಹ ಡೀಲು ಫೈನಲೈಸ್ ಆಗಿಲ್ಲ. ಏನಾಗುತ್ತೆ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಸೂಪರ್ ಫ್ರೆಶ್ ಅಪ್ಡೇಟ್ ಬರ್ತಾ ಇರೋವಂಥದ್ದು 9 ನಾನ್ ಬೈಂಡಿಂಗ್ ಬಿಟ್ಸ್ಗಳು ಆರ್ ಸಿ ಬಿಗೆ ಸಬ್ಮಿಟ್ ಆಗಿದೆ ಅಂತ ಅಪ್ಡೇಟ್ ಬರ್ತಿದೆ. ಆಲ್ರೆಡಿ ಆರ್ ಸಿ ಬಿ ಪ್ರೋಸೆಸ್ನ ಇನಿಷಿಯೇಟ್ ಮಾಡಿದ್ದಾಗಿದೆ. ಲಾಸ್ಟ್ ಮಂತ್ ಎಂಡಿಂದ ಇನಿಷಿಯೇಟ್ ಮಾಡಿದ್ದಾರೆ, ಅಂದರೆ ಫುಲ್ ಕಂಪ್ಲೀಟಾಗಿ ಇನಿಷಿಯೇಟ್ ಮಾಡಿದ್ದಾರೆ. ಸೊ ಇದು ಇನ್ನೂ ಪ್ರೋಸೆಸ್ಸಲ್ಲೇ ಇದೆ, ಪ್ರೊಸೆಸಿಂಗ್ ಸ್ಟೇಟಲ್ಲಿ ಇದೆ, ಫೈನಲೈಸ್ ಇನ್ನೂ ಆಗಿಲ್ಲ. ಒಟ್ಟಲ್ಲಿ 9 ನಾನ್ ಬೈಂಡಿಂಗ್ ಬಿಟ್ಸ್ಗಳು ಸಬ್ಮಿಟ್ ಆಗಿರೋದಂತೂ ಇದು ನಿಜ. 9 ಯಾರ್ಯಾರ್ದು ಅಂತ ಕ್ಲಿಯರ್ ಕಟ್ಟಾಗಿ ಮಾಹಿತಿ ಸಿಕ್ಕಿಲ್ಲ, ಆ್ಯಂಡ್ ಎಷ್ಟೆಷ್ಟು ಅಂತ ಕ್ಲಿಯರ್ ಕಟ್ಟಾಗಿ ಮಾಹಿತಿ ಸಿಕ್ಕಿಲ್ಲ. ಬಟ್ ಸ್ವಲ್ಪ ಮಾಹಿತಿ ಸಿಕ್ಕಿರೋದೇನು ಅಂತಂದರೆ, ಇವಾಗ ಬರ್ತಿರೋವಂಥ ಅಪ್ಡೇಟ್ಸ್ ಪ್ರಕಾರ ನೋಡ್ತು ಅಂತಂದರೆ ಮ್ಯಾಂಚೆಸ್ಟರ್ ಯುನೈಟೆಡ್ ಒಂದು ಫುಟ್ಬಾಲ್ನ ಕ್ಲಬ್ನ ಓನರು ಬಿಡ್ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿಗೆ. ಅದು ಹೈಯೆಸ್ಟ್ ಎವರ್ ಬಿಡ್ನ ಸೆಟ್ ಮಾಡಿದ್ದಾರೆ. ಈ ಸಬ್ಮಿಟ್ ಮಾಡಿರುವಂಥ 9 ಫಾರ್ಮ್ಸ್ಗಳೇನಿದ್ದಾವೆ ಇದರಲ್ಲೇ ಇವ್ರದೇ ಹೈಯೆಸ್ಟ್ ಅನ್ನೋ ಥರ ಇವಾಗ ಅಪ್ಡೇಟ್ ಬರ್ತಿದೆ. ಅಂದರೆ ಲೆಕ್ಕ ತಗೊಂತು ಅಂತಂದರೆ ಮ್ಯಾಂಚೆಸ್ಟರ್ ಯುನೈಟೆಡ್ ಆ ಒಂದು ಕ್ಲಬ್ ಅವ್ರಿಗೇನೆ ಆರ್ ಸಿ ಬಿ ಸೇಲ್ ಆಯಿತು ಅಂತಂದರೆ ನೋಡಿ, ಕ್ರಿಸ್ಟಿಯಾನೋ ರೊನಾಲ್ಡೋ 8 ವರ್ಷ ಆರ್ ಸಿ ಬಿಗೆ 8 ವರ್ಷ ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ಆಡಿದ್ದಾರೆ. 6 ಫುಲ್ ಸೀಸನ್ಸ್ ಆಡಿದ್ದಾರೆ, ಜೊತೆಗೆ ಒಂದು ಆಫ್ ಸೀಸನ್ ಆಡಿದ್ದಾರೆ. ಸೊ ಟೋಟಲ್ ಆಗಿ ಒಂದು 8 ವರ್ಷ ಆಡಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಇವರು ತಗೊಂತು ಅಂತಂದರೆ ನೋಡಿ ಒಂಥರ ಹೆಂಗಿದೆ ಅಂತಂದರೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಮತ್ತು ವಿರಾಟ್ ಕೊಹ್ಲಿನ ನಾವು ಒಂದೇ ರೇಂಜಲ್ಲಿ ನಾವು ರೈಟ್ ಮಾಡ್ತೀವಿ. ಒಂಥರ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳಿಗೆ ಆಬ್ವಿಯಸ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ ಅನ್ನೋರು ಇಷ್ಟ ಆಗಿರ್ತೀವಿ. ಇವಾಗ ಆಡದೇ ಇರ್ಬೋದು ಮ್ಯಾಂಚೆಸ್ಟರ್ ಯುನೈಟೆಡ್ಗೆ, ಬಟ್ ಈ ಥರ ಒಂದು ಕ್ಲಬ್ಗೆ, ಈ ಓನರ್ ಇರುವಂಥ ಒಂದು ಕ್ಲಬ್ಗೆ ಏನಾದ್ರು ನಮ್ಮ ಆರ್ ಸಿ ಬಿ ಹೋಯ್ತು ಅಂತಂದರೆ, ಆರ್ ಸಿ ಬಿ ಸೇಲ್ ಆಯಿತು ಅಂದರೆ ಖಂಡಿತ ಖುಷಿಯಾಗಿರಲೇಬೇಕು. ಯಾಕಂತಂದರೆ ಸಿಕ್ಕಾಪಟ್ಟೆ ರೆಪ್ಯುಟೇಷನ್ ಇಟ್ಕೊಂಡಿರುವಂಥ ಒಂದು ಗ್ರೂಪ್ ಆಗಿದೆ ಇದು ಮ್ಯಾಂಚೆಸ್ಟರ್ ಯುನೈಟೆಡ್ ಅನ್ನುವಂಥದ್ದು. ಸೊ ಇದನ್ನ ಓನ್ ಮಾಡುವಂಥವ್ರು ದಿ ಗ್ಲೇಷಿಯರ್ ಫ್ಯಾಮಿಲಿ ಅಂತ. ಸೊ ಇವರು ಇವಾಗ ಬಿಡ್ ಮಾಡಿದರೆ ನಮ್ಮ ಆರ್ ಸಿ ಬಿಗೆ ಎಷ್ಟು ಅಂದರೆ, ಆರ್ ಸಿ ಬಿ ಕೋಟ್ ಮಾಡ್ತಾ ಇರೋದು, ಆರ್ ಸಿ ಬಿ ಅನ್ಕೊಂಡಿರೋಂಥ ವ್ಯಾಲ್ಯೂಯೇಷನ್ ಎಷ್ಟು ಅಂತಂದರೆ 20,000 ಕೋಟಿ ಗುರು. ಅಪ್ರಾಕ್ಸಿಮೇಟ್ಲಿ $2.1 ಬಿಲಿಯನ್ ಆರ್ ಸಿ ಬಿ ಇಲ್ಲಿ ಕೋಟ್ ಮಾಡ್ತಾ ಇದೆ. ವ್ಯಾಲ್ಯೂಯೇಷನ್ ಇಷ್ಟು ಬರಬೇಕು ನಮ್ಮದು ಅಂತ. ಇಲ್ಲಿ ಇವರೆಷ್ಟು ಅವರ ಬಿಡ್ನ ಸೆಟ್ ಮಾಡಿದ್ದಾರೆ ಅಂತಂದರೆ, ಫೈನಲೈಸ್ ಮಾಡಿದ್ದಾರೆ ಅಂತಂದರೆ $1.8 ಬಿಲಿಯನ್ ಸೆಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಇದೆ. ಅಂದರೆ 16,303 ಕೋಟಿಗೆ ಆರ್ ಸಿ ಬಿಗೆ ಇವರು ಫೈನಲ್ ಬಿಡ್ನ ಸೆಟ್ ಮಾಡಿದ್ದಾರೆ ಅಂತ ಮ್ಯಾಂಚೆಸ್ಟರ್ ಯುನೈಟೆಡ್ ಅವರು. ಇವ್ರ ಜೊತೆಗೆ ಇನ್ನು ಮಿಕ್ಕಂಥ ಒಂದು 8 ಫರ್ಮ್ಸ್ಗಳು ಯಾರ್ಯಾರು ಅಂತಂದರೆ, ಅಂದರೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವರು ಬಿಡ್ ಮಾಡಿದ್ರಂತ ಆಧಾರ್ ಪೂನಾವಾಲಾ. ಇವರು ಅವಾಗಿಂದಲೂ ಸೌಂಡಲ್ಲಿದ್ದಾರೆ, ಇವಾಗಲೂ ಕೂಡ ಸೌಂಡಲ್ಲಿದ್ದಾರೆ. ಆ್ಯಂಡ್ ಎಷ್ಟು ಅಂತ ಕ್ಲಾರಿಟಿ ಇಲ್ಲ. ಒಟ್ಟಿನಲ್ಲಿ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ $1.8 ಬಿಲಿಯನ್ ಈ ಮ್ಯಾಂಚೆಸ್ಟರ್ ಯುನೈಟೆಡ್ನ ಗ್ಲೇಷಿಯರ್ ಫ್ಯಾಮಿಲಿ ಏನಿದೆ, ಸೊ ಈ ಫ್ಯಾಮಿಲಿಯವರು ಬಿಡ್ ಮಾಡಿದ್ದಾರೆ ಅಂತ. ಇವ್ರದ್ದು ಒಂದೇ ಎಕ್ಸಾಕ್ಟಾಗಿ ಫಿಗರ್ಸು ಸಿಗ್ತಾ ಇರೋದು, ಬೇರೆಯವ್ರದ್ದು ಫಿಗರ್ಸ್ ಸಿಗ್ತಾ ಇಲ್ಲ ಎಷ್ಟು ಬಿಡ್ ಮಾಡಿದ್ದಾರೆ ಅಂತ. ಆ್ಯಂಡ್ ರಾಜನ್ ಪೈ, ಚೇರ್ಮನ್ ಆಫ್ ಮಣಿಪಾಲ್ ಗ್ರೂಪ್ಸು, ಸೊ ಇವರು ಕೂಡ ಬಿಡ್ ಮಾಡಿದ್ದಾರೆ ಅಂತ. ಇವರು ಕೂಡ ಸೀನಲ್ಲೇ ಇದ್ದರು, ಕಳೆದ 6 ತಿಂಗಳಿಂದನೂ ಕೂಡ ಸೀನಲ್ಲಿದ್ದಾರೆ. ಆಧಾರ್ ಪೂನಾವಾಲಾ ಆಗಲಿ, ಜೊತೆಗೆ ರಾಜನ್ ಪೈ ಆಗಲಿ, ಜೊತೆಗೆ ಪ್ರೇಮ್ಜಿ ಇನ್ವೆಸ್ಟ್ ಆಗಲಿ. ಸೊ ಇವರು ವಿಪ್ರೋ ಅಂಡರ್ಗೆ ಬರ್ತಾರೆ. ಸೊ ಒಂಥರ ಬೆಂಗಳೂರಿನ ಫರ್ಮ್ ಅಂತ ಹೇಳಬೇಕು. ಆಮೇಲೆ JSW ಗ್ರೂಪ್ಸು ಇವರು ಓನ್ ಮಾಡಿದ್ರು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ನ ಕೋನರ್ ಆಗಿದ್ರು ಕೂಡ ಇವರಿಗೆ ಒಂದು ರೆಗ್ಯುಲೇಷನ್ಸ್ಗಳು ಫೇಸ್ ಆದರೂ ಕೂಡ, ಅಂದರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫೇಸ್ ಆದ್ರೂ ಕೂಡ IPLದು 2 ಫ್ರಾಂಚೈಸ್ನ ಓನ್ ಮಾಡೋಂಗಿಲ್ಲ, ಕೋನರ್ಸ್ ಆಗಿದ್ರು ಕೂಡ ಅನ್ನೋ ಥರ ಇದ್ರೂ ಕೂಡ ಇವರೇನೋ ಬಿಡ್ ಮಾಡಿದ್ರಂತೆ JSW ಗ್ರೂಪ್ಸ್ ಅವರು. ಆಮೇಲೆ ಕಾನ್ಸೋರಿಟಾ ಅನ್ನೋ ಒಂದು ಗ್ರೂಪ್ ಕೂಡ ಬಿಡ್ ಮಾಡಿದ್ರಂತೆ. ಇನ್ನು ಹಲವು ಗ್ರೂಪ್ಗಳು ಬಿಡ್ ಮಾಡಿದ್ರಂತೆ. ಬಟ್ ಅದರಲ್ಲಿ ಹೈಯೆಸ್ಟ್ ಬಿಡ್ನ ಸೆಟ್ ಮಾಡಿರೋರು $1.8 ಬಿಲಿಯನ್ ಅಂತ. $1.8 ಬಿಲಿಯನ್ ಎಂಡ್ ಆಗುತ್ತಾ, ಅಥವಾ ಬೇರೆ ಯಾರು ಬಂದ್ಬಿಟ್ಟು ಇಲ್ಲಿ ಬಿಡ್ನ ಸಬ್ಮಿಟ್ ಮಾಡ್ತಾರಾ, ಅಥವಾ ಸೆಟ್ ಮಾಡಿರೋಲ್ಲೇ ಇದೇ ಹೈಯೆಸ್ಟ್, ಅಥವಾ ಬೇರೆಯವರು ಸೆಟ್ ಮಾಡಿದ್ರ, ಇದ್ರ ರಿಲೇಟೆಡ್ ಅಫಿಷಿಯಲ್ ಕ್ಲಾರಿಟಿ ಕೊಡಬೇಕಾಗಿರೋದು ನಮ್ಮ ಆರ್ ಸಿ ಬಿ ಅವರು. ಸೊ ಅದು ಫೈನಲೈಸ್ ಆದಮೇಲೆ ಅವರು ಕೊಡುವಂಥದ್ದು. ಒಟ್ಟಲ್ಲಿ ಮ್ಯಾಂಚೆಸ್ಟರ್ ಯುನೈಟೆಡ್ ಅವರು ಬಿಡ್ ಮಾಡಿದರೆ ನಮ್ಮ ಆರ್ ಸಿ ಬಿಗೆ ಅನ್ನೋವಂಥದ್ದು ಒಂಥರ ಖುಷಿ ವಿಚಾರ. ಯಾಕೆಂದರೆ ಅಂಥ ಒಂದು ಬ್ರ್ಯಾಂಡ್ನ ಇಟ್ಕೊಂಡಿರುವಂಥ ಒಂದು ಓನರ್ ಬಂದ್ಬಿಟ್ಟು ಇಲ್ಲಿ ಬಿಡ್ ಮಾಡ್ಬಿಟ್ಟು ನಮ್ಮ ಆರ್ ಸಿ ಬಿಗೆ ಬಿಡ್ ಮಾಡಿದ್ರು ಅಂತಂದರೆ ಅವ್ರಿಗೂ ಕೂಡ ಗೊತ್ತು ನಮ್ಮ ಆರ್ ಸಿ ಬಿಗೆ ಗೊತ್ತು ಏನು ಅಂತ. ಸೊ ನಿಮ್ಗೇನು ಅನಿಸುತ್ತೆ ಗುರು, ಮ್ಯಾಂಚೆಸ್ಟರ್ ಯುನೈಟೆಡ್ ಓನರ್ಗೆ ಹೋಗುತ್ತಾ ಅಥವಾ ಯಾರು ಇಂಡಿಯನ್ ಓನರ್ಗೆ ಹೋಗುತ್ತಾ? ಇಷ್ಟು ದಿನ ಆರ್ ಸಿ ಬಿ ಬೇರೆಯವ್ರ ಕಂಟ್ರೋಲಲ್ಲೇ ಇದ್ದಿದ್ದು, US ಅವರ ಕಂಟ್ರೋಲಲ್ಲೇ ಇತ್ತು. ಯಾಕಂದರೆ ಓನರ್ಸು ಡಿಯಾಜಿಯೋ ಅವರು ಅವ್ರ ಕಂಟ್ರೋಲಲ್ಲೇ ಇದ್ದಿದ್ದು. ಇಲ್ಲಿ ಯುನೈಟೆಡ್ ಸ್ಪಿರಿಟ್ಸ್ ಆಗಿರ್ಬೋದು, ಬಟ್ ಅಲ್ಲಿ ಡಿಯಾಜಿಯೋ ಅವರ ಕಂಟ್ರೋಲಲ್ಲೇ ಇದ್ದಿದ್ದು. ಬಟ್ ಇವಾಗೇನಾದ್ರು ಮತ್ತೆ ಓವರ್ಸೀಸ್ಗೆ ಹೋಯ್ತು ಅಂತಂದರೆ, ಅಂದರೆ ಇವರು ಮ್ಯಾಂಚೆಸ್ಟರ್ ಯುನೈಟೆಡ್ ಆಬ್ವಿಯಸ್ಲಿ ಓವರ್ಸೀಸ್, ಏನು ಇಂಡಿಯನ್ ಓನರ್ಸ್ ಅಲ್ಲ. ಸೊ ಇವ್ರಿಗೆ ಹೋಗುತ್ತಾ ಅಥವಾ ಇಂಡಿಯನ್ ಓನರ್ಸ್ಗೆ ಯಾರಿಗಾರು ಹೋಗುತ್ತಾ ಅಂತ ಕಾದು ನೋಡಬೇಕಾಗತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಇವ್ರು ಕೋಟ್ ಮಾಡಿರೋದು
18,303 ಕೋಟಿ, 1.8 ಬಿಲಿಯನ್ US ಡಾಲರ್. ನನಗನ್ಸುತ್ತೆ ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೇಕು RCBಗೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.